ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಗಾಂಧಾರಿ ಮೆಣಸು ಅಥವಾ ಜೀರಿಗೆ ಮೆಣಸು ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಹೇಳಕ್ಕೆ ಬಂದಿದ್ದೀನಿ. ಸುಮಾರು ಜನ ಗೊತ್ತು ಗಾಂಧಾರಿ ಮೆಣಸು, ಯಾರಿಗೆ ಗೊತ್ತಿಲ್ಲ ಅವರಿಗಿದು ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ಮೆಣಸು ಚಿಕ್ಕದಿದ್ದರೂ ನೋಡೋದಕ್ಕೆ ಖಾರ ಮಾತ್ರ ನಾವು ಬಳಸೋ ಮೆಣಸಕ್ಕಿಂತ 3 ಪಟ್ಟಿರುತ್ತೆ. ಸೊ ಇದನ್ನು ಛೋಟಾ ಪಟಾಕ ಅಂತ ಅನ್ಬೋದು. ನಾವು ಇದನ್ನು ಚಟ್ನಿಗೆ, ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಿ. ಆಮೇಲೆ ಖಾರ ಪುಡಿ ಮಾಡಬೇಕಾದ್ರೆ ಇದನ್ನು 1 kgಗೆ 100 ಗ್ರಾಮ್ ಹಾಕಿದ್ರೆ ನಮ್ಮ ಖಾರನೂ ಕರೆಕ್ಟ್ ಆಗುತ್ತೆ. ಮತ್ತು ಇದರ ಹೆಲ್ತ್ ಬೆನಿಫಿಟ್ ತುಂಬ ಇದೆ. ನಮ್ಮ ಜೀರ್ಣಕ್ರಿಯೆಗೆ, ನಮ್ಮ ವೇಟ್ ಲಾಸಿಗೆ, ನಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ನಮ್ಮ ಹಲ್ಲಿನ ವಸಟು ಕೂಡ ಗಟ್ಟಿ ಮಾಡುತ್ತೆ. ಇದು ವಾತ, ಸ್ನಾಯು ಸೆಳೆತ ಸಮಸ್ಯೆನೂ ಕಡಿಮೆ ಆಗುತ್ತೆ, ಅದು ಬರೋದಿಲ್ಲ. ಸೊ ಇದು ನಮ್ಮ ಮನೇಲಿ ಒಂದೇ ಒಂದು ಗಿಡ ಇದೆ. ಅದು ನಾನು ದಿನ ಅದನ್ನು ತೆಗಿತೀನಿ. ಸೊ ಅದು ತೆಗ್ದಿಲ್ಲ ಅಂತಂದರೆ, ಅದು ಕೆಂಪಾದಾಗ ಇದನ್ನು ಒಂದು ಹಕ್ಕಿ ಬರುತ್ತೆ, ಅದು ತಿನ್ಕೊಂಡು ಹೋಗುತ್ತೆ. ಸೊ ಅದಕ್ಕಂತ ಆಲ್ಮೋಸ್ಟ್ ಸುಮಾರು ಕೆಂಪು ಮೆಣಸನ್ನು ಅಲ್ಲೇ ಬಿಟ್ಟಿರ್ತೀನಿ. ಬಟ್ ಇವತ್ತು ನಾನು ತೆಗ್ದೆ ಎಲ್ಲ ಮೆಣಸನ್ನು. ಇಲ್ಲ ಅಂತಂದರೆ ಒಂದು ಓತಿಕೆತ ಬರುತ್ತೆ, ಆ ಓತಿಕೆತನೂ ಕೂಡ ಆ ಕೆಂಪು ಆಗಿರೋ ಹಣ್ಣಾಗಿರೋ ಮೆಣಸನ್ನು ತಿನ್ಕೊಂಡು ಹೋಗುತ್ತೆ. ನನಗೆ ಯಾವಾಗಾದ್ರೂ ನೆಕ್ಸ್ಟ್ ಟೈಮ್ ಅದು ಬಂದು ತಿನ್ಬೇಕಾದ್ರೆ ಏನಾದ್ರು ಸಿಕ್ಕಿದ್ರೆ ನಾನು ನಿಮ್ಗೆ ಅದನ್ನ ವೀಡಿಯೋ ಮಾಡಿ ತೋರಿಸ್ತೀನಿ. ಅದು ತಿನ್ನೋದು ಒಂಥರ ಮಜಾ ಇರುತ್ತೆ. ಸೊ ನಾನು ಫಸ್ಟ್ ಟೈಮ್ ನೋಡಿದಾಗ ನನಗೆ ಫುಲ್ ಆಶ್ಚರ್ಯ ಇತ್ತು, ಓತಿಕೆತ ತಿನ್ನುತ್ತಾ ಅಂತ. ಬಟ್ ತಿನ್ನುತ್ತೆ. ಸೊ ಮೆಣಸನ್ನು ಹಾರ್ವೆಸ್ಟ್ ಮಾಡಿದ್ಮೇಲೆ ಇದನ್ನ ಡ್ರೈ ಮಾಡಿಬಿಟ್ಟು ಇದನ್ನ ನಾವು ಸ್ಟೋರ್ ಮಾಡ್ಬೋದು. ಸೊ ಇದನ್ನು ನೀವು ನಾನು ಮುಂಚೆ ಹೇಳ್ದಂಗೆ ಖಾರ ಪುಡಿ ಜೊತೆ ಯೂಸ್ ಮಾಡ್ಕೋಬೋದು. ನೋಡಿ, ಇವತ್ತು ನಾನು ಹಾರ್ವೆಸ್ಟ್ ಮಾಡಿರೋ ಇಷ್ಟು ಮೆಣಸು ಸಿಕ್ಕಿದೆ ನನಗೆ. ಸೊ ಒಂದೇ ಒಂದು ಗಿಡದಲ್ಲಿ ಇಷ್ಟು ಮೆಣಸಾಗಿದೆ ನನಗೆ. ಸೊ ಇದನ್ನು ಬೆಲೆ ಕೂಡ ತುಂಬ ಜಾಸ್ತಿ ಇದೆ ಬೇರೆ ಮೆಣಸು ಕಂಪೇರ್ ಮಾಡಿದ್ರೆ. ಥ್ಯಾಂಕ್ ಯು.